ಕುಡಿತಾ ಇದ್ದೀನಿ ಟೀ ಮತ್ತು ಬಿಸ್ಕೆಟು. ರಾತ್ರಿ ಊಟ ಮಾಡಲಿಲ್ಲ, ಏನೋ ಒಂದಷ್ಟು ತಲೆನೋವುಗಳು, ಕಮಿಟ್ಮೆಂಟು, ಅದು ಯೋಚನೆಗೆ, ಟೆನ್ಷನ್ಗಳಿಗೆ ರಾತ್ರಿ ಊಟ ಮಾಡಲಿಲ್ಲ. ಇವರುಗಳು ರೋಡಲ್ಲಿ ಮಲಗಿರ್ತಾರೆ ಗಾಡಿನ ಹಾಕೊಂಡು ಅಂತಂದರೆ ಅವ್ರ ಫ್ಯಾಮಿಲಿ ಇರಲ್ಲ, ಅಪ್ಪ ಅಮ್ಮ ತಂದೆ ತಾಯಿ ಯಾರು ಇರಲ್ಲ ಅಂತಲ್ಲ. ನಮ್ಮ ಹತ್ರ ಇದು 1100 ರೂಪಾಯಿ, 1110 ರೂಪಾಯಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ವ್ಲಾಗ್ನ ಗೈಸ್ ಶುರು ಮಾಡೋಣ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಅರ್ನಿಂಗ್ ವಿಡಿಯೋ. ತಾರೀಕು ಬಂದ್ಬಿಟ್ಟು 6ನೇ ತಾರೀಕು ಫೆಬ್ರವರಿ, ಶುಕ್ರವಾರ. ಟೈಮ್ ಬಂದ್ಬಿಟ್ಟು 11:46. ಸೊ ನಿನ್ನೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. ಸೊ ನಿನ್ನೆ ಎಷ್ಟು ಗಂಟೆಗೆ ಆನ್ ಮಾಡ್ಕೊಂಡಿದ್ದೆ. ಸೊ ಸೇಮ್ ಟೈಮಿಂಗ್ಸ್ಗೆ ಇವತ್ತಿನ ಡ್ಯೂಟಿನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 10-15 ನಿಮಿಷ ಆದರೆ ಶನಿವಾರ ಆಗುತ್ತೆ, 7ನೇ ತಾರೀಕಿಗೆ ಬೀಳುತ್ತೆ. ಸೊ ನೋಡೋಣ ಎಷ್ಟಾಗುತ್ತೆ, ಎಷ್ಟು ತನಕ ಡ್ಯೂಟಿ ಮಾಡೋಕ್ಕೆ ಆಗುತ್ತೆ ಅಷ್ಟು ತನಕ ಡ್ಯೂಟಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಏನು ಎತ್ತ ಅಂತ. ಓಕೆನಾ? ಸೊ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಆಗಿತ್ತು ಬನ್ನಿ ವಿಡಿಯೋನ ಶುರು ಮಾಡೋಣ. CNG ಹಾಕ್ಸ್ಕೊಳ್ಳೋಣ. ಫಸ್ಟು CNG ಹಾಕ್ಸ್ಕೊಂಡು, CNG ಇಲ್ಲ ಫುಲ್ ಟ್ಯಾಂಕ್ CNG ಮಾಡಿಸ್ಕೊಂಡು ಕರೆಕ್ಟಾಗಿ 12 ಗಂಟೆ ಆಗುತ್ತೆ. ಆವಾಗ CNG ಹಾಕ್ಸ್ಕೊಳ್ಳೋ ಅಷ್ಟೊತ್ತಿಗೆ CNG ಹಾಕ್ಸ್ಕೊಂಡು ನಮ್ಮಿಂದ ಡ್ಯೂಟಿನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಕಷ್ಟ ಪಡ್ಬೇಕು, ದಿನ ಕಷ್ಟಪಡ್ಬೇಕು. ಎಲ್ಲ ಕೆಲಸನೂ ಕಷ್ಟ ಇದ್ದಿದ್ದೆ, ಎಲ್ಲ ಕೆಲಸನೂ ಕಷ್ಟ ಇರುತ್ತೆ. ಬಟ್ ನಮ್ಮ ಡ್ರೈವಿಂಗ್ ಕೆಲಸ ಅನ್ನೋದು ಇವಾಗ ತುಂಬ ರಿಸ್ಕು ಮತ್ತು ತುಂಬ ಹೆವಿ ಹಾರ್ಡ್ ವರ್ಕ್ ಮಾಡಬೇಕು. ಒಂದಷ್ಟು ಸಂಪಾದನೆ ಮಾಡಬೇಕು ಅಂತಂದರೆ ಆ ಥರ ಪರಿಸ್ಥಿತಿ ಆಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಮನೆ ಬರ ಮಾಡಲೇಬೇಕು. ಈ ಒಂದು ಕೆಲಸಕ್ಕೆ ನಾವು ಅಟ್ಯಾಚ್ ಆಗಿಬಿಟ್ಟಿದ್ದೀವಿ ಅಂತಂದಾಗ. CNG ಇದೆ, ಖಾಲಿ ಇದೆ, ಬನ್ನಿ ಹಾಕ್ಸ್ಕೊಂಬೋಣ, ಫುಲ್ ಮಾಡ್ಕೊಂಬೋಣ. ಸ್ನೇಹಿತರೆ, ಮೊದಲನೇ ಡ್ಯೂಟಿ ಇವಾಗ ಬಿದ್ದಿದೆ 12:55ಕ್ಕೆ. ಸೊ ಬಸವನಗುಡಿ ಡ್ರಾಪು. ಸೊ ಪಿಕಪ್ಗೆ ಹೋಗ್ತಾ ಇದ್ದೀನಿ, ಬನ್ನಿ. ಯಾಕೋ ಇವತ್ತು ಮೂಡೆಲ್ಲ ಆಫ್ ಆಗೋಯ್ತು. ಫಸ್ಟೇ ಇಷ್ಟು ತನಕ ವೆಯ್ಟ್ ಮಾಡ್ಬಿಟ್ಟು ನಾನು ಹತ್ತತ್ರ ಒಂದು 1 ಅವರ್ ಅಂದ್ಕೊಳ್ಳಿ, 5 ನಿಮಿಷ ಕಡಿಮೆ ಅಷ್ಟು 1 ಅವರ್ಗೆ. ಬಸವನಗುಡಿ 250 ರೂಪಾಯಿ ಕೊಟ್ಟವನು ಅಷ್ಟೇ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಮೊದಲನೇದು ಡ್ರಾಪ್ ಮಾಡಿದೆ 253 ರೂಪಾಯಿ ಲಾಸು. ಸುಮ್ಮನೆ ಫಸ್ಟ್ನೇ ಬುಕ್ಕಿಂಗೆ ಸುಮ್ಮನೆ ತೊಗೊಳ್ದೇ ಇದ್ರೆ ಮೂಡ್ ಆಫ್ ಆಗ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಬಂದೆ ಅಷ್ಟೇ, ವಿಧಿ ಇಲ್ಲದೆ ತೊಗೊಂಬಂದೆ. ಹತ್ರ 20-21 ಕಿಲೋಮೀಟ್ರ್ ಇದು ಡ್ರಾಪ್ ಮಾಡಿದ್ದು. ಓಕೆನಾ? 1:40 ಟೈಮು, 253 ಎಷ್ಟು 19-20 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಆಯಿತಾ? ಜನಗಳಿಗೆ ಹೆಂಗೆ ಅಂತಂದರೆ, ಯಾರೋ ಲವರ್ಸ್ ಇರಬೇಕೇನೋ ಗೊತ್ತಿಲ್ಲ, ಒಂದೇ ರೋಡಲ್ಲಿ ಇಳ್ಕೊಂಡ್ರು ಒಂದೇ ರೋಡಲ್ಲಿ ಬೇರೆ ಬೇರೆ ಮನೆ ಇರಬೇಕೇನೋ ಗೊತ್ತಿಲ್ಲ. ಬಟ್ ಮನೆ ಅವ್ರಿಗೆ ಹೋಗೋ ತನಕ ಆದರೂ ಅಥವಾ ಮನೆಗೋ ಹೋಟ್ಲಿಗೂ ಎಲ್ಲ ಬುಕ್ ಮಾಡ್ಕೊಂಡಿರ್ಬೇಕೇನೋ, ಹೋಗೋ ತನಕ ಆದರೂ ಅವ್ರಿಗೆ ತಾಳ್ಮೆ ಅನ್ನೋದಿಲ್ಲ ಜನಗಳಿಗೆ. ಕಾರ್ನೇ ಹೋಟ್ಲ ಲಾಡ್ಜು ಅಂತ ಅಂದ್ಕೊಂಬಿಟ್ಟವ್ರೆ. ಅಯ್ಯೋ ದೇವರೇ. ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಮಾಡಿದೆ 426 ರೂಪಾಯಿ, ಬನ್ನೇರುಘಟ್ಟ ರೋಡು, ಜಿಗಣಿ ಇರ್ಬೇಕಿದು. ಸೊ ಟೋಟಲ್ 1 ಕಿಲೋಮೀಟ್ರ್ ಬಂದ್ಬಿಟ್ಟು 25 ಕಿಲೋಮೀಟ್ರನೇ ಇರ್ಬೇಕೇನೋ. ರೇಟೆಲ್ಲ ಹೆವಿ ಕಡಿಮೆ ಕೊಡ್ತಾವೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ತೋರಿಸ್ಬಿಡ್ತೀನಿ ಮುಂಚೆ ಎಷ್ಟು ಕಿಲೋಮೀಟ್ರು ಅಂತ ಹೇಳಿದ್ರೆ 25 ಕಿಲೋಮೀಟ್ರ್ ಕರೆಕ್ಟಾಗಿ. 25 ಕಿಲೋಮೀಟ್ರ್ 426 ರೂಪಾಯಿ ಕೊಟ್ಟವನು. ಯಾವ ಲೆಕ್ಕದಲ್ಲಿ ಕೊಡ್ತಾವನು, ಏನು ಕತೆ ಅಂತ ಗೊತ್ತಿಲ್ಲ. ನನ್ನ ಕಚಡ ನನ್ನ ಮಕ್ಕಳುಗಳು ಗಾಡಿ ಬಂಡವಾಳ ಹಾಕಿರೋದು ನಾವು ಅಥವಾ ಈ ಅಗ್ರಿಗೇಟರ್ ಆ್ಯಪ್ಗಳವರ ಬಂಡವಾಳ ಹಾಕಿರೋದು ಗೊತ್ತಾಗ್ತಿಲ್ಲ. ವಿಧಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಬೇರೆ ಆಪ್ಷನ್ನು ಇದ್ದರೂ ಕೂಡ ಅಷ್ಟಾಗಿ ನಮ್ಗೆ ಯಾರಿಗೂ ಪ್ರಾಫಿಟ್ ಆಗಲ್ಲ. ಏನು ಮಾಡೋದು, ಮಳೆ ಬರೋ ಸರಿಗಿಲ್ಲ. ಸೊ ಟೈಮ್ ಬಂದ್ಬಿಟ್ಟು 2:33. ಸ್ನೇಹಿತರೆ, ಇವಾಗೊಂದು ಡ್ಯೂಟಿ ಬಿತ್ತು ಇಲ್ಲೇ ಬನ್ನೇರುಘಟ್ಟ ರೋಡಲ್ಲಿ, ಅದು ರೆಸಾರ್ಟಿಂದ ಏರ್ಪೋರ್ಟ್ಗೆ ನಮ್ಮ ಯಾತ್ರೆಲಿ ಬಂದೆ ಪಿಕಪ್ಗೆ. ಏನಪ್ಪ ರಿಸೆಪ್ಷನ್ ಅಂತ ಹೇಳ್ತಾ ಇದೆ, ರಿಸೆಪ್ಷನ್ ಇರಬೇಕು.
ಬನ್ನಿ ಹೋಗಿ ಕರ್ಕೊಂಡು ಡ್ರಾಪ್ ಮಾಡೋಣ ಏರ್ಪೋರ್ಟ್ ಡ್ಯೂಟಿ. ನಿಮ್ಗೆ ತೋರಿಸ್ಬಿಡ್ತೀನಿ ಒಂದು ನಿಮಿಷ. ನೋಡಿ ಅಮೌಂಟ್ ಬಂದ್ಬಿಟ್ಟು 1010 ರೂಪಾಯಿ ಕೊಟ್ಟವನೆ. ಇವು ನಮ್ಮ ಯಾತ್ರಿನೂ ಕಳಿಸ್ಬಿಟ್ಟವನೆ. ಹತ್ತತ್ರ ಒಂದು 60 ಕಿಲೋಮೀಟ್ರ್ ಇರ್ಬೇಕೇನೋ ಇಲ್ಲಿಂದ ಏರ್ಪೋರ್ಟು, ಇನ್ಕ್ಲೂಡಿಂಗ್ ಟೋಲು 1010 ರೂಪಾಯಿ ಕೊಟ್ಟವನೆ. ಹಾಂ, ಎಷ್ಟು ಕಿಲೋಮೀಟ್ರ್ ಐತೆ? 53 ಕಿಲೋಮೀಟ್ರ್ ಅಂತ ಕೊಟ್ಟವನೆ. ಚೆಕ್ ಮಾಡ್ತೀನಿ 53 ಇದೆ ಎಷ್ಟಿದೆ ಅಂತ. ಸ್ನೇಹಿತರ, ಇನ್ನೊಂದು ಡ್ರಾಪ್ ಆಯಿತು ನಮ್ಮ ಯಾತ್ರಿದು. 1100 ರೂಪಾಯಿ. ಸೊ 1100 ರೂಪಾಯಿ ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. 1010 ರೂಪಾಯಿ ತೊಗೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 4:03 ಕರೆಕ್ಟಾಗಿ. ಅರ್ನಿಂಗ್ಸ್ ಕೌಂಟೇ ಮಾಡ್ಕೊಂಡಿಲ್ಲ ನಾನು. ಸರಿ, 253. ಆಮೇಲಿಂದ ಇನ್ಯಾವ ಡ್ರಾಪ್ ಮಾಡಿದೆ? ಸಖತ್ ನಿದ್ದೆ ಹಿಡಿತೈತೆ ಅಂದ್ಕೊಳ್ಳಿ, ಮಾಡೋಕ್ಕೆ ಆಯ್ತಿಲ್ಲ ಡ್ಯೂಟಿನ. ನಿಮಿಷ ರಿಕೌಂಟ್ ಮಾಡ್ಕೊಳ್ತೀನಿ. 426 ಹೋಗ್ರಲ್ಲೇ. 426 ಒಂದು. ಆಮೇಲಿಂದ ಇನ್ಯಾವ್ದು ಮಾಡೋದು ನಾ ಡ್ಯೂಟಿ ಅಷ್ಟೇ. ಅದು ಬಿಟ್ರೆ ಇದು ಅಯ್ಯ ನೀನು ಅದು ಬಿಟ್ರೆ 1010 ರೂಪಾಯಿ. 1010 ರೂಪಾಯಿ 1689 ರೂಪಾಯಿ ಆಗೈತೆ ಈಗ 4 ಗಂಟೆ ತನಕ. ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ಇಲ್ಲಿ ಬ್ಯಾಕ್ ರೋಡಲ್ಲಿ ಬಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಟೀ ಮತ್ತು ಬಿಸ್ಕೆಟು. ಆ್ಯಕ್ಚುಲಿ ರಾತ್ರಿ ಊಟ ಮಾಡಲಿಲ್ಲ, ಏನೋ ಒಂದಷ್ಟು ತಲೆನೋವುಗಳು, ಕಮಿಟ್ಮೆಂಟು, ಅದು ಯೋಚನೆಗೆ, ಟೆನ್ಷನ್ಗಳಿಗೆ ರಾತ್ರಿ ಊಟ ಮಾಡಲಿಲ್ಲ. ಸುಮಾರು ಜನ ಸುಮ್ಮ ಕಮೆಂಟ್ ಮಾಡ್ತಾರೆ, ದಯವಿಟ್ಟು ಒಬ್ಬ ಡ್ರೈವರ್ನ ಅಷ್ಟು ಕೀಳಾಗಿ ನೋಡ್ಬೇಡ್ರಿ. ಡ್ರೈವರ್ಗಳು ರೋಡಲ್ಲಿ ಮಲಗಿರ್ತಾರೆ ಗಾಡಿನ ಹಾಕೊಂಡು ಅಂತಂದರೆ ಅವ್ರ ಫ್ಯಾಮಿಲಿ ಇರಲ್ಲ. ಅಪ್ಪ ಅಮ್ಮ, ತಂದೆ ತಾಯಿ, ಅಣ್ಣ ತಂಗಿ, ಅಕ್ಕ ತಮ್ಮ ಯಾರೂ ಇರಲ್ಲ ಅಂತಲ್ಲ, ಎಲ್ಲ ಇರ್ತಾರೆ. ಬಟ್ ಈ ಡ್ರೈವಿಂಗ್ ಫೀಲ್ಡು, ಅದು ಎಸ್ಪೆಷಲಿ ಕ್ಯಾಬ್ ಫೀಲ್ಡಿಗೆ ಬಂದಮೇಲಿಂದ ರೋಡಲ್ಲಿ ಮಲ್ಗೋಕ್ಕೂ ರೆಡಿಯಾಗಿರ್ಬೇಕು. ನಮ್ಗಳಿಗಿರೋ ಕಮಿಟ್ಮೆಂಟ್ಗಳಿಗೆ ಅಷ್ಟೇ ನಾವುಗಳು ರೋಡಲ್ಲಿ ಮಲ್ಕೊಳ್ತೀವಿ ಅಷ್ಟೇ. ಓಕೆನಾ? ಅಷ್ಟು ಕೀಳಾಗಿ ನೋಡ್ಬೇಡಿ. ಇನ್ನೊಂದು ಡ್ರಾಪ್ ಆಯಿತು ಸ್ನೇಹಿತರೆ, ಇನ್ನೊಂದು ಡ್ರಾಪ್ ಆಯಿತು. ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಿಮಗೆ. 774 ರೂಪಾಯಿ ಪ್ರೀಮಿಯರ್ ಡ್ಯೂಟಿ. ಸೊ ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದ್ಬಿಟ್ಟು 7:26. ಹತ್ತತ್ರ ಬಂದ್ಬಿಟ್ಟು ಎಷ್ಟೊತ್ತು? 12 ಗಂಟೆ 11:15 ಅಲ್ವಾ ನೈಟ್ ಆನ್ ಮಾಡ್ಕೊಂಡಿದ್ದು ನಾನು. ಸೊ 11:15 ಇಲ್ಲಿ ತನಕ ಹತ್ತತ್ರ ಒಂದು 7.5 hours, 7.5 ಗಂಟೆ ಆನ್ಲೈನಲ್ಲಿ ಇದ್ದಂಗೆ ಆಗುತ್ತೆ. ಸೊ ಟೋಟಲ್ ಅರ್ನಿಂಗ್ಸ್ ಬಂದ್ಬಿಟ್ಟು ಎಷ್ಟಾಗಿದೆ ಅಂತ ನೋಡೋಣ. ಇರೋ ನಿಮಿಷ. 774 ಅಲ್ಲ, 774. ಸೊ 2,792 ರೂಪಾಯಿ ಆಗೈತೆ. ಹತ್ತತ್ರ ಒಂದು 3,000 ರೂಪಾಯಿ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಆಯಿತಾ? ಇದರಲ್ಲಿ ಮೈನಸ್ಸು ನಾನು ಸಬ್ಸ್ಕ್ರಿಪ್ಷನ್ ಫೀಸ್ ಒಂದು ಯಾವುದರಲ್ಲಿ ನಮ್ಮ ಯಾತ್ರಿದು ಮೈನಸ್ ನಾ ಇದನ್ನು ಮಾಡ್ಕೊಳ್ಳಿ ಗೈಸ್. ನಾನು ಗಾಡಿ ಓಡಿಸ್ತಾ ಇದ್ದೀನಿ, ಓಕೆನಾ? ನಾನು ಹೇಳ್ತೀನಿ, ಅದನ್ನು ಮೈನಸ್ ಮಾಡ್ಕೊಳ್ಳಿ. ಅರ್ನಿಂಗ್ಸಲ್ಲಿ ಎಷ್ಟು ಮಿಕ್ಕೊಂಡಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈ ಒಂದು ವಿಡಿಯೋದಲ್ಲಿ. ಏನೇನು ಅಂತ ಹೇಳಿದ್ರೆ, ಸಬ್ಸ್ಕ್ರಿಪ್ಷನ್ ಫೀಸ್ ಬಂದ್ಬಿಟ್ಟು 182 ಒಂದು, ಮತ್ತು ನಮ್ಮ ಯಾತ್ರಿದು 20, ಓಕೆನಾ? 202 ರೂಪಾಯಿ ಮೈನಸ್ ಮಾಡ್ಕೊಳ್ಳಿ. ಮತ್ತು CNG ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದು ನೈಟು. ಇನ್ನೂ CNG ಒಂದು 3 ಪಾಯಿಂಟ್ CNG ಇದೆ. ಕಿಲೋಮೀಟ್ರನ್ನ ಪ್ರತಿ ಸಲ ಹೇಳೋಕ್ಕೆ ಹೋಗಲ್ಲ ಗೈಸ್ ನಾನು, ಏನಕ್ಕಂದರೆ ಕಿಲೋಮೀಟ್ರನ್ನ ನಾವು ಅದನ್ನು ನೋಡ್ಕೊಂಡು ಇದು ಮಾಡ್ತೀವಿ, ಅರ್ನಿಂಗ್ಸ್ ಅಂತ ಲಾಸ್ ಆಗುತ್ತೆ. ಬಟ್ ನಾನು ಹೆಂಗೆ ಮಾಡೋದು ಅಂತಂದರೆ ಅದನ್ನ ನೋಡ್ಕೊಂಡು ಮಾಡಿದ್ರೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ನಾನು ಕಿಲೋಮೀಟ್ರನ್ನ ನೋಡೋಕೆ ಹೋಗಲ್ಲ. ಒಂದು ಫುಲ್ ಟ್ಯಾಂಕ್ CNG ಹಾಕ್ಸಿದ್ರೆ ಆಲ್ಮೋಸ್ಟ್ ಒಂದು
3-3.5 ಸಾವಿರ ರೂಪಾಯಿ ಅರ್ನಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫುಲ್ ಟ್ಯಾಂಕ್ CNGಲಿ. ಸೊ ಅದ್ರಲ್ಲಿ CNG ಹೋಗಿ ನಮ್ಗೊಂದು 2-2.5 ಮಿಕ್ಕೊಳ್ಳೋ ಥರ ಮಾಡ್ಕೋಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇರೋದು. ಸೊ ಇಷ್ಟು ಗೈಸ್ ಇವತ್ತಿನ ವಿಡಿಯೋ. ಸೊ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೊಸ ಅರ್ನಿಂಗ್ ವಿಡಿಯೋ ಜೊತೆಗೆ ಸಿಗೋಣ. ಟೇಕ್ ಕೇರ್, ಸಿಯಾ, ಬಾಯ್ ಬಾಯ್ ಗೈಸ್. खत्म, बाय बाय, टाटा.